ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇಲ್ಲಿ ನಾನು ಹೆಸರುಕಾಳು ಸಾಂಬಾರು ಮಾಡಿದ್ದೀನಿ. ಹೆಸರುಕಾಳು ಸಾಂಬಾರು ಅಂತಂದರೆ ಅದನ್ನು ರಾತ್ರಿಯೇ ನೆನೆಸಿಟ್ಟು ಇದನ್ನು ಸಾಂಬಾರು ಥರ ಮಾಡಿದ್ದೀನಿ. ಸಾಂಬಾರು ಅಂತಂದರೆ ಸ್ವಲ್ಪ ತಿಕ್ಕಾಗಿ ಗ್ರೇವಿ ಥರ ಮಾಡಿದ್ದೀನಿ. ನೆನೆಸ್ಕೊಂಡು ಮಾಡೋದ್ರಿಂದ ಸ್ವಲ್ಪ ನಮಗೆ ಬೆಳಗ್ಗೆ ಹೊತ್ತು ಅದನ್ನೇ ಬೇಯಿಸ್ಬೇಕಾದ್ರೆ ಬೇಗ ಬೇಯುತ್ತೆ ಮತ್ತು ಅದೊಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ರಾತ್ರಿಯೇ ನೆನೆಸಿಟ್ಟು ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನಾನು 1 ಕಪ್ಪಷ್ಟು ಹೆಸರು ಕಾಳನ್ನ ನೆನೆಸಿ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕ್ಕೊಂಡು 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಮತ್ತು ನೀರು ಇಷ್ಟನ್ನು ಹಾಕಿ ಒಂದು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇದೇನಪ್ಪ ಅಂತಂದರೆ ಏನಕ್ಕೆ ನಾನು ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ಈಗ ನಮಗೆ ಒಂದೊಂದ್ಸಲಿ ವಾರದ ಟೈಮಲ್ಲಿ ಅದು ಇದು ಅಂತ ಸ್ವಲ್ಪ ಕೆಲಸ ಇರುತ್ತೆ. ಆವಾಗ ಬೆಳಗ್ಗೆ ಟಿಫನ್ನು ಮಾಡಿ ಮಧ್ಯಾಹ್ನ ಸಾಂಬಾರು ಮಾಡ್ಕೊಳೋದು ಸ್ವಲ್ಪ ಕೆಲವೊಂದು ಸಲ ರಿಸ್ಕ್ ಅನಿಸುತ್ತೆ. ಹಾಗಿದ್ದಾಗ ನಾವೇನು ಮಾಡ್ಬೋದು ಅಂತಂದರೆ, ಈ ಥರ ಗ್ರೇವಿ ಥರ ಸಾಂಬಾರು ಮಾಡ್ಕೊಂಬಿಟ್ರೆ ಇವನ್ ಬೆಳಗ್ಗೆ ಹೊತ್ತು ಚಪಾತಿಗೂ ಆಗುತ್ತೆ, ದೋಸೆಗೂ ಆಗುತ್ತೆ, ಪೂರಿಗೂ ಮಾಡ್ಕೋಬೋದು. ಮತ್ತು ಇದಾದಮೇಲೆ ಮಧ್ಯಾಹ್ನ ನಮಗೆ ಸಾಂಬಾರ್ಗೂ ಆಗುತ್ತೆ. ಕೆಲವೊಂದು ಸಲ ಈ ರೀತಿಯಲ್ಲಿ ನಾವು ಮಾಡಿಕೊಂಡಾಗ ಸ್ವಲ್ಪ ಮನೇಲಿ ಕೆಲಸ ಮಾಡ್ಕೊಳೋದಕ್ಕೆ ಈಸಿ ಆಗುತ್ತೆ, ಈವನ್ ಟೇಸ್ಟ್ ಇರುತ್ತೆ. ಸೊ ಇದರಿಂದ ನಮಗೇ ಸ್ವಲ್ಪ ಅಡ್ವಾಂಟೇಜು. ಯಾಕಂತಂದರೆ ಕೆಲಸನೂ ಕಡಿಮೆ ಆಗುತ್ತೆ ಮತ್ತು ಮಧ್ಯಾಹ್ನ ಹೊತ್ತು ಅಡುಗೆ ಮಾಡೋದು ರಿಸ್ಕ್ ಆಗುತ್ತೆ. ಆ ಟೈಮಲ್ಲಿ ನಾವು ಇದನ್ನು ಗ್ರೀನ್ ಗ್ರಾಮ್ದು ಏನು ದಾಲ್ ಇರುತ್ತೋ ಅದನ್ನು ಇಟ್ಕೊಂಡ್ಬಿಟ್ರೆ ಅದಕ್ಕೆ ರೈಸ್ ಆಗಲಿ ಸಾಂಬಾರಾಗಲಿ ಮಧ್ಯಾಹ್ನ ಹೊತ್ತು ಮಾಡ್ಕೋಬೋದು. ಬೆಳಗ್ಗೆ ಹೊತ್ತು ಚಪಾತಿ, ದೋಸೆ, ಪೂರಿ ಈ ಥರ ಏನಾದರೂ ಒಂದು ಮಾಡ್ಕೊಂಬಿಡ್ಬೋದು. ಮತ್ತು ಇಲ್ಲಿ ಫ್ರೆಂಡ್ಸ್, ನಾನು ಅದನ್ನು 3-4 ಕೂಗಷ್ಟು ಬೇಯಿಸ್ಕೊಂಡಿದ್ದೀನಿ. ಮತ್ತು ಮಸಾಲೆಗೆ ಅಂತೇಳಿ ತೆಂಗಿನಕಾಯಿ, ಕೊತ್ತಂಬರಿ ಮತ್ತು ಒಂದು 3-4 ಬೆಳ್ಳುಳ್ಳಿ ಪೀಸ್, ಜಾಸ್ತಿ ಬೆಳ್ಳುಳ್ಳಿ ಇಲ್ಲ, 3-4 ಪೀಸಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಟೊಮೊಟೊ ಏನು ಬೇಯಿಸಿಟ್ಟಿದ್ನೋ 3 ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದನೂ ನಮಗೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಅದರಿಂದ ಏನು ಬೇಯಿಸಿಟ್ಟಿದ್ನೋ ಆ ಟೊಮೊಟೊನೂ ಸಹ ನಾನು ಜಾರ್ ಒಳಗಡೆ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಒಂದು 3-4 ಬೆಳ್ಳುಳ್ಳಿ ಮತ್ತು ಟೊಮೊಟೊ ಬೇಯಿಸಿಟ್ಕೊಂಡಿದ್ನಲ್ಲ ಆ ಟೊಮೊಟೊ ಮತ್ತು ಸ್ವಲ್ಪ ಹೆಸರು ಕಾಳು ಇಷ್ಟನ್ನು ಹಾಕಿ ನಾನು ಜಾರಲ್ಲಿ ರುಬ್ಕೊಂಡಿದ್ದೀನಿ, ನೋಡ್ಬೋದು. ಮತ್ತು ಇದ್ರ ಸ್ವಲ್ಪ ಇದು ನುಣ್ಣಗಾದ್ಮೇಲೆ ಮತ್ತು ನಾನು ಸಾಂಬಾರು ಪೌಡ್ರು ಹಾಕ್ಕೊಂಡು ಜಸ್ಟ್ ಗ್ರೈಂಡ್ ಮಾಡ್ಕೊತೀನಿ. ಲೈಕ್ ಯಾವ ಥರ ಅಂತಂದರೆ ಜಸ್ಟ್ 1.5 ಥರ ಮಾಡ್ಕೊತೀನಿ, ಫುಲ್ಲು ನುಣ್ಣಗೆ ಮಾಡಲ್ಲ. ನೋಡ್ಬೋದು ಈ ರೀತಿಲಿ ಮಾಡ್ಕೊಂಡಿದ್ದೀನಿ. ಈ ರೀತಿಲಿ ಮಾಡ್ಕೊಳೋದ್ರಿಂದ ನಮಗೆ ಅಷ್ಟು ಸಾಂಬಾರು ಇದಾಗಿ ಬರಲ್ಲ, ಒಂಥರ ತರ್ತರಿಯಾಗಿ ಚೆನ್ನಾಗಿರುತ್ತೆ. ಹಾಗಂತ ಕಂಪ್ಲೀಟಾಗಿ ತರ್ತರಿಯಾಗಿರಲ್ಲ, ಚೆನ್ನಾಗಿರುತ್ತೆ. ಈಗ ನಾನು ಏನು ಬೇಯಿಸಿಟ್ಕೊಂಡಿದ್ನೋ ಹೆಸ್ರು ಕಾಳು, ಆ ಹೆಸ್ರು ಕಾಳಿಗೆ ಇದನ್ನು ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಇವನ್ ನಾನು ತಿಕ್ಕಾಗಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೆಳಗ್ಗೆ ಟಿಫನ್ಗೂ ಆಗುತ್ತೆ, ಆಫ್ಟರ್ನೂನು ಮುದ್ದೆಗೂ ರೈಸ್ಗೂ ಆಗುತ್ತೆ ಅಂಥೇಳಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದು ವಾರ ಟೈಮಲ್ಲಿದ್ದಾಗ ನಾವು ಈ ರೀತಿಲಿ 2 ಟೈಮ್ಗೂ ಆಗೋ ಥರ ಗ್ರೇವಿ ಥರನೂ ಆಗುತ್ತೆ, ಸಾಂಬಾರು ಥರನೂ ಆಗುತ್ತೆ ಅಂಥೇಳಿ ಪ್ಲ್ಯಾನ್ ಮಾಡಿ ಮಾಡ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಅಂಥೇಳಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ, ನೀವೇನಾದರೂ ಈರುಳ್ಳಿ ಹೆಚ್ಚಿಗೆ ಇಷ್ಟಪಡ್ತೀನಿ ಅಂದರೆ ಹೆಚ್ಚಿಗೆ ಹಾಕ್ಕೋಬೋದು. ಮತ್ತು ಕರಿಬೇವಿನ ಸೊಪ್ಪು 2 ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ಬೇಕು ಅಂದರೆ ಈ ಸಾಂಬಾರಿಗೆ ನೀವು ಈ ಕರಿ ಥರ ಗ್ರೇವಿ ಏನಿದೆಯೋ ಆ ಗ್ರೇವಿಗೆ ನೀವು ಪೊಟೊಟೊ ಸಹ ಹಾಕ್ಕೋಬೋದು. ಅದು ಹಾಕ್ಕೊಂಡಾಗ ಇನ್ನೂ ಗಟ್ಟಿಯಾಗಿ ಬರುತ್ತೆ, ಒಂಥರ ಸಾಗು ಟೈಪಲ್ಲಿ ನಮಗೆ ಬಂದ್ಬಿಡುತ್ತೆ. ಈಗ ಆಲ್ಮೋಸ್ಟ್ ಇದು ಸಾಗು ಥರನೇ ಇದೆ, ನಮ್ಗೆ ಅಷ್ಟು ಸಾಂಬಾರು ಥರ ಗೊತ್ತಾಗಲ್ಲ. ನಾನು ಇದು ಚಪಾತಿಗೆ ಬೆಳಗ್ಗೆ ಮಾರ್ನಿಂಗ್ ಚಪಾತಿಗಾಗುತ್ತೆ, ಆಫ್ಟರ್ನೂನ್ ರೈಸ್ ಆಗಲಿ ಸಾಂಬಾರಾಗಲಿ ಮಾಡ್ಕೊಂಬಿಡ್ಬೋದು ಅಂಥೇಳಿ ಈ ರೀತಿಲಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದನ್ನು ಸ್ವಲ್ಪ ಗಟ್ಟಿಯಾಗಕ್ಕೆ ಬಿಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇವನ್ ನಾನು ಚಪಾತಿಗೆ ಮಾಡ್ಕೊಂಡಿದ್ದೀನಿ.
ಈಗಿದು ಆಲ್ಮೋಸ್ಟ್ ಆಗಿದೆ ಇದು. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಚಪಾತಿ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇಷ್ಟು ತಿಕ್ಕಾಗೆ ನಾನು ಇದನ್ನು ಗ್ರೀನ್ ಗ್ರಾಮ್ ದಾಲ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಪಟೋಟೊ ಏನಾದರೂ ಆ್ಯಡ್ ಮಾಡ್ತೀನಿ ಅಂದರೆ ಅದನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದು ತುಂಬಾ ಚೆನ್ನಾಗಿರುತ್ತೆ, ಸಾಗು ಥರನೇ ಇರುತ್ತೆ. ನೋಡ್ಬೋದು ಈಗ ಕಂಪ್ಲೀಟಾಗಿ ಇದಾಗಿದೆ ಗ್ರೀನ್ ಗ್ರಾಮ್ ದಾಲ್ ಅಂತ. ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.